ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಕ್ರಿಯೇಟಿವ್ ನ್ಯೂ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಇಷ್ಟು ಒಳ್ಳೆ ಡಿಲಿಷಿಯಸ್ ರೆಸಿಪಿನ ತೊಗೊಂಡು ಬಂದಿದ್ದೇನೆ. ಇದು ಇಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಇದು ಹೇಗಿದೆ ಅಂತ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಬೇಕು ಇದನ್ನು. ಬೇಸಿಗೆನಲ್ಲಿ ಮಕ್ಕಳಿಗೆ ಸ್ಕೂಲೆಲ್ಲ ರಜೆ ಬಂತು, ಏನಾದರೂ ತಿಂಡಿ ತಿನಿಸುಗಳನ್ನು ಕೇಳ್ತಾರಲ್ಲ, ಅವಾಗ ಇದನ್ನು ಮಾಡಿಕೊಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಣ್ಣೆಯಲ್ಲಿ ಕರೆದು ತೆಗೆದಾಗ ಎಷ್ಟು ಗೂಡಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ರಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ಏನೇನು ಸಾಮಾನುಗಳನ್ನು ಬೇಕು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಂಗೆ ಬೆಲ್ಲ, ಚಿಟಿಕೆ ಸೋಡಾ, ಚಿಟಿಕೆ ಅಂದರೆ ಸ್ವಲ್ಪ ಸೋಡಾ, ಮತ್ತು ಸೋಂಪು ಕಾಳು ಇಷ್ಟನ್ನು ತೊಗೊಂಡಿದ್ದೇನೆ. ಒಂದು ಸ್ವಲ್ಪ ಉಪ್ಪು ಬೆರೆಸ್ಬೇಕು ಇದರಲ್ಲಿ. ಆಮೇಲೆ ಎಲ್ಲ ಹಿಟ್ಟನ್ನು ಕಲಿಸುವಾಗ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಬೇಕು. ಇವಾಗ ಬೆಲ್ಲನ ಕುದಿಯೋಕೆ ಇಡೋಣ. ಅಂತಂದರೆ ಬೆಲ್ಲನ ನೀರಿನಲ್ಲಿ ಕರಗಬೇಕು, ಪಾಕ ಆಗಬಾರ್ದು. ಬೆಲ್ಲನ ಈ ರೀತಿ ಕರಗಬೇಕು. ಇವಾಗಿದು ಕರಗಿದೆ. ಇದೊಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಸಮಯ ತಗೊಳ್ಳುತ್ತೆ. ಅದನ್ನು ಆರಕ್ಕಿಡೋಣ. ಒಂದು ಪಾತ್ರೆಗೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಉಳಿದಿರೋ ಸಾಮಗ್ರಿಗಳನ್ನು ಬೆರೆಸ್ಕೊಳ್ಳೋಣ. ಸೋಂಪಿನ ಕಾಳನ್ನು ಹಾಕಿದ್ದೇನೆ ಅದಕ್ಕೆ. ಇದು ಸೋಡಾ ಪುಡಿ, ಅಡುಗೆ ಸೋಡಾ ಅಂತ ಏನು ಹೇಳ್ತೀವಲ್ಲ ಅದನ್ನೇ. ಚಿಟಿಕೆ ಅಂದರೆ ಚಿಟಿಕೆ ಮಾತ್ರ ಹಾಕಬೇಕು, ಇಲ್ಲಾಂದರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಸ್ವಲ್ಪ ಮಾತ್ರ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಅಂದರೆ ಅತಿ ಕಡಿಮೆ ಉಪ್ಪನ್ನು ಹಾಕಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು. ಹಿಟ್ಟು ಮತ್ತು ಸೋಪು ಒಂದು ಸ್ವಲ್ಪ. ನಾನು ಇದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಪುಡಿನ ಹಾಕಿದ್ದೇನೆ. ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಅಂತ ಹೇಳ್ತಾರಲ್ವ, ಅದನ್ನು 1 ಸ್ಪೂನಷ್ಟು ಹಾಕಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ಹಾಕದೇನೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇತ್ತು ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಬೆಲ್ಲದ ಪಾಕ, ಬೆಲ್ಲದ ನೀರನ್ನು ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಶೋಧಿಸ್ಕೊಂಡ್ಬಿಟ್ಟು ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಾವೇನು ಬಜ್ಜಿ ಬೋಂಡ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ಥರನೇ ಕಲಿಸ್ಬೇಕು. ಅದೇ ಹದಕ್ಕೆ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ರುಚಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ, ಈ ಥರ ಇರಬೇಕು. ಇದು ಪರ್ಫೆಕ್ಟ್ ಆಗಿದೆ. ಇದನ್ನು 10 ನಿಮಿಷ ಬಿಡಬೇಕು. ಇದಕ್ಕೆ 10 ನಿಮಿಷ ಬಿಟ್ಟು ನಂತರ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾಯ್ದಿದೆ ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ಇಷ್ಟು ಚೆನ್ನಾಗಿದೆ ಅಂತಂದರೆ ಇದು ನಿಮಗೆಲ್ಲ ಗೊತ್ತಿರುತ್ತೆ. ಇದು ಏನು ಸ್ವೀಟ್ ಅಂತಾರೆ ಅಂತಲೂ ನಿಮಗೆ ಗೊತ್ತಿರುತ್ತೆ. ಇದಕ್ಕೊಂದು ಹೆಸರನ್ನು ನೀವೇ ಕೊಡಿರಿ. ಕಮೆಂಟ್ ಬಾಕ್ಸಲ್ಲಿ ಇದರ ಹೆಸರನ್ನು ನೀವೇ ಹೇಳಿ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮಾಡಿ ಹೊರಗಡೆ ತಿಂದು ಬೋರಾದಾಗ ಮನೆಯಲ್ಲೇ ಇಂಥದ್ದು ಮಾಡಿ ಮಕ್ಕಳಿಗೆ ಕೊಡಿ, ಅವರಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಎಷ್ಟು ಒಳ್ಳೆ ಕಲರ್ ಬಂದಿದೆ. ಕಡಿಮೆ ಉರಿನಲ್ಲಿ, ಸಣ್ಣ ಉರಿನಲ್ಲಿ ಎಣ್ಣೆನ ಅತಿ ಹೆಚ್ಚು ಕಾಯಿಸದೆ ಅತಿ ಕಡಿಮೆಯಾಗಿಯೂ ಕಾಯಿಸದೆ ಮಂದ ಉರಿನಲ್ಲಿ ಚೆನ್ನಾಗಿ ಕಾಯಿಸಬೇಕು. ಆಮೇಲೆ ಹಿಟ್ಟು ಇದನ್ನು ಬಜೆ ಹಾಕಿದಂಗೆ ಹಾಕಿಬಿಟ್ಟು ಚೆನ್ನಾಗಿ ಕರಿಬೇಕು. ಒಳಗಡೆ ಇದು ಚೆನ್ನಾಗಿ ಗೂಡಾಗಿ ಕರೆದುಕೊಳ್ಳಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಒಳ್ಳೆ ಕಲರ್ ಬಂದಿದೆ.